ಯೋಚನೆ ಮಾಡ್ತಿದ್ದೆ ಸತ್ಯ? ಕಾಲ್ ಮಾಡು, ಅವನ್ ಬಾಯಿಂದಾನೆ ವಿಷಯ ಏನು ಅಂತ ಕೇಳಿ. ಅವಾಗಿದೆ ಇವ್ರಿಗೆ. ಲೇಡಿ ಲೇಡಿ ಈಗೇನು ಹೇಳ್ತೀರಾ? ಕಾಲ್ ರಿಸೀವ್ ಮಾಡೋದ್ನಾ? ಇನ್ನೇನಕ್ಕೆ ರಿಸೀವ್ ಮಾಡ್ತಾನೆ? ಆಗೋ ಕೆಲಸ ಆಯ್ತಲ್ವಾ? ಇನ್ನು ಅವನಿಗೆ ಸತ್ಯನೂ ಬೇಡ, ಈ ಏರಿಯಾನೂ ಬೇಡ. ಏ ಸುಮ್ನಿರೋ, ಏನೋ ಲೈನ್ ಪ್ರವಾಹ ಕಾಲ್ ಕಟ್ ಆಗಿದೆ ಅಷ್ಟೇ. ಅಷ್ಟಕ್ಕೆ ಆತೃಗಟ್ ಆಂಜನೇಯನ್ ತರ ಆಡ್ಬೇಡ. ಸತ್ಯ, ನೀನೊಂದ್ಸತಿ ಟ್ರೈ ಮಾಡ್ ಸತ್ಯ. ಯಾವುದೋ ಲೋನ್ ಕೊಡಿಸ್ತೀನಿ ಅಂತನೋ ಇನ್ಸೂರೆನ್ಸ್ ಮಾಡಿಸಿ ಅಂತ ಕಾಟ ಕೊಡೋ ಲೇಡಿ ಟೆಲಿಕಾಲರ್ ಇರಬೇಕು. ಅದಕ್ಕೇನೆ ಕೇಡಿ ಲೇಡಿ ಅಂತೇಳಿ ಸೇವ್ ಮಾಡ್ಕೊಂಡಿದ್ದಾನೆ. ಸತ್ಯ, ಗಲಾಟೆಯಲ್ಲಿ ಕೇಳಿಸಿಲ್ಲ ಅನ್ಸುತ್ತೆ, ಮತ್ತೆ ಮಾಡು. ರಿಸೀವ್ ಮಾಡಲಿಲ್ಲ ಅಂದ್ರೆ ಬಿಡಲ್ಲ ಅನ್ಸತ್ತೆ. ಹಲೋ ನೋಡ್ರಿ, ಕಾರ್ತಿಕ್ ಬ್ಯುಸಿ ಇದ್ದಾನೆ. ಬಿಸಿನಾ? ಏನ್ ಬಿಸಿ? ಅದೆಲ್ಲ ನಿಮ್ಗೆ ಯಾಕ್ರಿ, ಇಡ್ರಿ ಫೋನು. ಏನ್ ಬಮೈದ? ಎಲ್ಲೋಗಿದ್ದು? ನನ್ನ ಫೋನ್ ಕೊಡು ಮೊದಲು, ಆಫೀಸಿಂದ ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಬಮೈದ, ಇವತ್ತೊಂದು ಸತ್ಯ ಗೊತ್ತಾಯ್ತು. ಫ್ರೆಂಡ್ಸ್ ಎಲ್ಲ ಸೇರಿದಾಗ ಯಾರ ಮೊಬೈಲಲ್ಲಿ ಫೋಟೋ ತಗೊಂತೀವೋ ಆ ಮೊಬೈಲ್ಗೆ ಡಿಮ್ಯಾಂಡ್ ಜಾಸ್ತಿ ಅಂತ. ಮುದ್ದಾದ ಮಗು ನೋಡ್ದಂಗೆ ನಾನು ಎತ್ಕೊತೀನಿ ಕೊಡು ಅಂತಾರೆ. ಫೋಟೋನ ಅಲ್ವಾ ಸಿಸ್ಟರ್? ಲೋ ಪಾಮೈದ, ಫೋನ್ ಕೊಡು ಅಂದ್ರೆ ಶುದ್ಧ ಡೈಲಾಗ್ ಕೊಟ್ಟಿಯೇ ಹೊರತು ಫೋನ್ ಅಂತೂ ಕೊಡ್ಲಿಲ್ಲ. ಫೋನ್ ನನ್ನ ಹತ್ರ ಇಲ್ಲ ಬಮೈದ. ಆ ಜಯಂತ ಫೋಟೋ ಕಳ್ಸ್ಕೊಡ್ತೀನಿ ಕೊಡು ಅಂತ ಈಸ್ಕೊಂಡ. ಅದನ್ನೇ ನಾನು ಇಂಡೈರೆಕ್ಟ್ ಆಗಿ ಶುದ್ಧ ಡೈಲಾಗ್ ಅಲ್ಲಿ ಹೇಳ್ದೆ. ಫೋಟೋಸ್ ಎಲ್ಲ ಗ್ರೂಪಲ್ಲಿ ಹಾಕ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ವಾ? ಅದನ್ನೇ ಹೇಳ್ದೆ ಅಪ್ಪ. ಅದಕ್ಕೆ ಅವ್ನು ಇನ್ನೊಂದು ಡೈಲಾಗ್ ಹೇಳ್ದ, ಅದನ್ನೇ ಹೇಳ. ಬೇಡ ಅಪ್ರೂಪಕ್ಕೆ ಎಲ್ಲ ಸಿಕ್ಕಿರೋ ಫೋಟೋಸು ಎಲ್ರಿಗೂ ಇಷ್ಟ. ಕಾರ್ತಿಕ್, ನನಗೂ ಆ ಎಲ್ಲ ಫೋಟೋಸ್ನ ಕಳಿಸ್ತೀರಾ? ಎಲ್ಲ ಫೋಟೋಸಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನೀವು ತುಂಬಾ ಫೋಟೋಸ್ ತಗೊಂಡಿದ್ದೀರಾ ಅಂತ. ಹೇಗಿದ್ರು ನನ್ನ ಪಾರ್ಟಿಗೆ ಬರೋದು ಲೇಟ್ ಆಯ್ತು. ಸೊ ಪಾರ್ಟಿಗೆ ಬರಕ್ ಮುಂಚೆ ಏನೇನೆಲ್ಲ ಆಗಿದೆ ಅಂತ ನಾನು ನೋಡ್ಬೇಕು. ಫೋಟೋಸ್ ತೋರಿಸ್ತೀರಾ ಪ್ಲೀಸ್? ದಟ್ಸ್ ಕರೆಕ್ಟ್. ನಾನು ಹೇಳೋದ್ಕಿಂತ ಈ ಫೋಟೋಸ್ ನೋಡಿದ್ರೆ ಮಜಾ ಜಾಸ್ತಿ. ನಾನು ಎಲ್ಲ ಫೋಟೋಸು ಕಳ್ಸ್ಕೊಡ್ತೀನಿ. ತಗೊಳಪ್ಪ ನಿನ್ ಫೋನ್. ಥ್ಯಾಂಕ್ಸ್. ಇನ್ನೇನು ಸ್ವಿಚ್ ಆಫ್ ಆಗೋದ್ರಲ್ಲಿತ್ತು, ಅಷ್ಟರಲ್ಲಿ ಎಲ್ಲ ಫೋಟೋಸು ಕಳ್ಸ್ಕೊಂಡ್ಬಿಟ್ಟೆ. ಸ್ವಿಚ್ ಆಫ್ ಆಗೋದ್ರಲ್ಲ, ಸ್ವಿಚ್ ಆಫ್ ಆಗೋಗಿದೆ. ಓ ಸಾರಿ ಡ್ಯೂಡ್. ದಟ್ಸ್ ಓಕೆ. ಪಾರ್ಟಿ ಮಾತ್ರ ಸಕ್ಕದಾಗಿದ್ದಪ್ಪ. ನಾನಿನ್ ಬರ್ತೀನಿ, ಬಾಯ್. ಥ್ಯಾಂಕ್ ಯು. ಬಮೈದ, ಅದೇನೋ ಫೋನ್ ಕಾಲು ಏನೋ ಹೇಳ್ತಾ ಇದ್ದೆ. ಅದೇ ಬಾಮೈದ, ಫೋನ್ ಕಾಲ್ ಬಂತ ಇಲ್ವಾ ಒಂದು ಗೊತ್ತಾಗ್ಲಿಲ್ಲ. ಕಾರ್ತಿಕ್, ನೀವು ಆಫೀಸಿಗೆ ಹೊರಡಿ, ನಾನು ಕ್ಯಾಬಲ್ಲಿ ಮನೆಗೆ ಹೋಗ್ತೀನಿ. ನೋನೋ, ಕ್ಯಾಬಲ್ಲಿ ಬೇಡ. ಬರ್ತಾನೋ ನೀವು ಇಲ್ಲಿವರೆಗೂ ಕ್ಯಾಬಲ್ಲೇ ಬಂದ್ರಿ. ಒಂದು ಕೆಲಸ ಮಾಡೋಣ ಬಾಮೈದ, ನೀನು ದಿವ್ಯಾ ಅವ್ರನ್ನ ನನ್ನ ಗಾಡೀಲಿ ಅವ್ರ ಮನೆಗೆ ಡ್ರಾಪ್ ಮಾಡ್ತೀಯಾ? ಇಲ್ಲೇ ಯಾರಾದ್ರೂ ಫ್ರೆಂಡ್ಸ್ ಹತ್ರ ನಾನು ಆಫೀಸಿಗೆ ಡ್ರಾಪ್ ಹಾಕ್ಸ್ಕೋತೀನಿ. ಓಕೆ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ನೀವು ಆಫೀಸಿಗೆ ಹೋಗಿ ಬನ್ನಿ. ಥ್ಯಾಂಕ್ ಯು. ಮಮೈದ, ಹುಷಾರಾಗಿ ಡ್ರಾಪ್ ಮಾಡೋ. ನಾನು ಡ್ರಾಪ್ ಮಾಡ್ತೀನಿ ಬಮೈದ, ತಲೆ ಕೆಡ್ಸ್ಕೊಬೇಡ. ಹಾಂ, ಬಾಯ್. ಟೇಕ್ ಕೇರ್. ಇನ್ನೊಂದು ವಿಷಯ, ಫೋಟೋಸ್ ಕಳ್ಸೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ಕಳ್ಸ್ಕೊಡ್ತೀನಿ. ಬಾಯ್. ಬಾಯ್. ಹುಷಾರು, ಹೋಗೋ. ಸರಿ ಬಮೈದ. ನೋಡ್ದಲ್ಲ ಸತ್ಯ, ಫಸ್ಟು ಕಾಲ್ ಕಟ್ ಮಾಡ್ದ, ಆಮೇಲೆ ರಿಸೀವೇ ಮಾಡಲಿಲ್ಲ. ಕೊನೆಗೆ ರಿಸೀವ್ ಮಾಡಿ ಇನ್ಯಾರ ಕೈಲೋ ಫೋನ್ ಕೊಟ್ಟು ಕಾಲೇ ಮಾಡಬೇಡ ಅಂತ ಹೇಳಿಸ್ದ. ಸಾಹೇಬ್ರು ಬ್ಯುಸಿ ಅಂತೆ. ನೀನೇ ಅಲ್ಲೋಗಿ ನೋಡ್ದ ನಂಗೆ ಹೇಳ್ಬೇಡ.
ಪಾರ್ಟಿಲಿ ಸುಮಾರು ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾರ ಮಿಸ್ ಆಗಿ ಫೋನ್ ರಿಸೀವ್ ಮಾಡಿರ್ತಾರೆ ಅಷ್ಟೇ. ಸಮಜಾಯಿಸಿ ಕೊಟ್ರೆ ಸತ್ಯ ಸುಳ್ಳಾಗಲ್ಲ. ನೀನು ಹಿಂಗೆ ಹೇಳಿ ಸತ್ಯಂಗೆ ಸಮಾಧಾನ ಮಾಡ್ಬೋದು, ಆದ್ರೆ ಅವ್ನ ಕೆಟ್ಟ ಬುದ್ಧಿ ಬದಲಾಗತ್ತಾ? ಸತ್ಯ ಇನ್ನು ಪಕ್ಕ ಒಂದು ಸ್ಕ್ರೂ ಲೂಸ್ ಆಗಿದೆ. ಇಷ್ಟಕ್ಕೆ ನಾವು ಸೋಲ್ ಒಪ್ಕೊಂಬಾರ್ದು. ಇನ್ನೊಂದ್ಸತಿ ಟ್ರೈ ಮಾಡಿ ಸತ್ಯ. ಹ್ಞೂ ಸತ್ಯ, ಮತ್ತೆ ಕಾಲ್ ಮಾಡು, ಅಮೂಲ್ ಬೇಬಿ ಹತ್ರ ಮಾತಾಡೋಣ. ನೀನ್ ಮಾಡಲ್ಲ ಅಂದ್ರೆ ನಾನೇ ಮಾಡ್ತೀನಿ. ನೋಡಿದ್ರಾ, ಸ್ವಿಚ್ ಆಫೇ ಮಾಡ್ಕೊಂಡ. ಕಾಲ್ ಮಾಡಬೇಡ ಅಂತ ಇನ್ನು ಅವ್ನು ಬೈದು ಹೇಳೋದೊಂದು ಬಾಕಿ. ಅವನೊಬ್ಬ ದೊಡ್ಡ ನಂಬಿಕೆ ದ್ರೋಹಿ. ನಮ್ಮ ಏರಿಯಾ ಜನಕ್ಕೆಲ್ಲ ದ್ರೋಹ ಮಾಡಾಯ್ತಲ್ಲ, ಇನ್ಯಾಕೆ ಬೇಕು ಅವನಿಗೆ ಸತ್ಯ? ಸತ್ಯ 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 ನೀವ್ ಮಾಡೋದು ಒಂದೊಂದಲ್ಲ. ನೋಡ್ರ ಸತ್ಯ ಎಷ್ಟು ಬೇಜಾರಲ್ಲಿ ಹೋದ್ಲಂತ. ಲೈ, ಇದೊಂದ್ಸಲಿ ಬೇಜಾರಾದ್ರೆ ಆಗ್ಲಿ ಬಿಡು, ಆದ್ರೆ ಆ ಅಮೂಲ್ ಬೇಬಿ ಒಳ್ಳೆಯವನು ಅಂತ ನಂಬಿ ಜೀವನ ಪೂರ್ತಿ ಕೊರಗೋದೇನು ಬೇಡ. ಇಲ್ಲ ಮಗ, ನನ್ಗ್ಯಾಕೋ ಅಮೂಲ್ ಬೇಬಿ ಒಳ್ಳೆಯವನು ಅನ್ನಿಸ್ತಿದೆ. ಅವನು ಗೊತ್ತಿಲ್ಲದೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅದೇ ಮತ್ತೆ ಅವ್ನ ಅಮೂಲ್ ಬೇಬಿ ಕಂಡ್ರ ಇಂಥ ಕ್ರಿಮಿನಲ್ ಯೋಚನೆಗಳೆಲ್ಲ ಅವ್ನ ತಲೆಗೆ ಬರಲ್ಲ. ಬೇಬಿ ಅಂತೆ ಬೇಬಿ. ಯಾಕೆ ನೀನು ಇಷ್ಟು ಉದ್ದ ಇದೆಯಾ? ಊರು ಹಾಳು ಮಾಡೋ ಕೆಪಾಸಿಟಿ ಇಲ್ವಾ ನಿಂಗೆ? ಇದು ಹಂಗೇನೆ. ನೋಡಮ್ಮಟೆ, ದಿವ್ಯಕ್ಕನ್ನ ಮದುವೆ ಆಗ್ತಿರೋದು ಅಮೂಲ್ ಬೇಬಿನೇ ಅಂತ ನಮ್ಮಿಂದ ಹೇಳಕ್ಕಾಗಲ್ಲ. ನೇರವಾಗಿ ಹೇಳಿದ್ರೆ ಏನಾದರೂ ಕೊಡಲ್ಲ. ಅದಕ್ಕೆ ಅವರಿಬ್ಬರನ್ನ ಹೀಗೆ ದೂರ ಮಾಡೋದು ಒಂದೇ ದಾರಿ. ಅದಕ್ಕೆ ಸರಿಯಾಗಿ ಅಮೂಲ್ ಬೇಬಿನೂ ಏನು ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಇಷ್ಟ್ರ ಮೇಲೂ ನಮ್ಮ ಸತ್ಯ ಅವನ ಮನಸ್ಸಲ್ಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅವಳ ಮನಸ್ಸನ್ನ ಬದಲಾಯಿಸೋಕ್ಕೇನೆ ಇವಾಗ ನಾವು ನಮ್ಮ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದೀವಿ. ನೀವು ಕಲ್ಲಾದರೂ ಮಾಡ್ಕೊಳ್ಳಿ, ಮಣ್ಣಾದರೂ ಮಾಡ್ಕೊಳ್ಳಿ, ಇದೆಲ್ಲ ನಡೆದಿದ್ದು ವಿಧಿಯಿಂದ ಅಂದಮೇಲೆ ಅದೇ ವಿಧಿ ಸತ್ಯ ಮತ್ತೆ ಅಮೂಲ್ ಬೇಬಿನ ಸೇರಿಸ್ಬಾರ್ದು ಅಂತಿಲ್ವಲ್ಲ? ಇದು ಆಕ್ಚುಲಿ ಚೆನ್ನಾಗಿರೋದು. ಕೇಳಿಸ್ಕೊಳ್ರು, ನೀವಿಬ್ರು ಅವ್ರನ್ನ ದೂರ ಮಾಡಕ್ ನೋಡ್ರೆ ನಾವು ಒಂದ್ ಮಾಡಕ್ ನೋಡ್ತೀವಿ. ವಿಧಿ ಯಾರ ಜೊತೆ ನಿಂತ್ ಕೆಲ್ಸುತ್ತೆ ಅಂತ ನೋಡೇ ಬಿಡೋಣ. ಹರಸಿ ಆರತಿ ಮಾಡಿ ಬರ್ತಾ